ಮಮ್ಮಿ ನಿನಗೆ ನೀರು ಬಂದಿದ್ರೆ ಸಾಕು ನೋಡ. ನೀರಿದ್ರೆ ಎಲ್ಲ ಸ್ವಚ್ಛ ಆಗಲ್ಲ. ಅಲ್ಲ ನೀರು ಬಂದ್ರೆ ಸಾಕು. ನೀ ಇದನ್ನೆಲ್ಲ ತೊಳ್ಕೊಂತ ಬಿಡ್ತಾಳಿ ನಮ್ಮ ಮಮ್ಮಿ ಅಂತೂ. ಮತ್ತು ನಾವು ಕುಂದಿರ್ತೀವಿ, ನಾವು ಉಣ್ಣೋದು ಎಲ್ಲ ಮಾಡ್ತಿರ್ತೀವಿ. ಅಂದ್ರೆ ಅದ್ರ ಬಿಸಿಲು ಬೇರೆ ಸ್ವಲ್ಪ ತಂಪಾಕತಿ ಚಲೋ ಆಗ್ತೈತಿ. ಇವಾಗ ನೋಡ್ರಿ ನಳ ಬಂದಿತ್ತು, ನೀನು ರಾತ್ರಿನ ಬಂದಿತ್ತು ನಳ. ನಾನು ತುಂಬಿದ್ದಿಲ್ಲ, ಅದು ಬಿಡು ನೀರು ನೋಡಿದ್ರೆ ಅದು ಬೆಳಗ್ಗೆ ಇದ್ದು ಬಂದ್ರ ಅಂತಂದು ಹೇಳಿ ಸುಮ್ಬಿಟ್ಟಿದ್ದೆ. ಮತ್ತು ಬೆಳಿಗ್ಗೆ ಇದ್ದು ರೀ. ಆಮೇಲೆ ಒಂದು ಬ್ಯಾರಲ್ ತೊಳೆದು ಪೂರ ತುಂಬಿದೆ, ಒಳಗಿನ ಟಾಕಿ ತೊಳೆದು ತುಂಬಿದೆ. ಆಮೇಲೆ ಸ್ವಲ್ಪ ಅರಿಬಿದ್ದು ಅರಿಬಿ ಒಗೆದು ಹಾಕಿದ್ವಿ. ಆಮೇಲೆ ಇಲ್ಲೆಲ್ಲ ಸ್ವಚ್ಛ ಮಾಡಿದೆ ನಾನು, ಇಲ್ಲೆಲ್ಲ ಹೊರಗೆ. ಯಾಕಂದ್ರೆ ನಾಳೆ ಬಂದು ಸರ್ತಿಗೊಮ್ಮೆ ನಾವು ಸ್ವಚ್ಛ ಮಾಡ್ಕೊತಿದ್ವಿ ಅಂತಂದು ಹೇಳಿದ್ರೆ ಏನು ಸೊಳ್ಳೆಗಳೇನು ಬರೋಂಗಿಲ್ಲ ಜಾಸ್ತಿ. ಇಲ್ಲಾಂದ್ರೆ ನಾವು ಹಂಗೆ ಬಿಟ್ಬಿಟ್ವಿ ಅಂತಂದು ಹೇಳಿದ್ರೆ ಸೊಳ್ಳೆ ಆಗ್ತಾವೆ. ಇಲ್ಲೇ ಕುತ್ಕೊತಿರ್ತೀವಿ, ಊಟ ಮಾಡ್ತಿರ್ತೀವಿ. ಹಂಗಾಗಿ ನಾನು ನಾಳೆ ಬಂದು ಸರ್ತಿಗೊಮ್ಮೆ ಇದನ್ನೆಲ್ಲ ಕ್ಲೀನಾಗಿ ಮಾಡಿಬಿಡ್ತೀನಿ ರೀ. ಡೈಲಿ ಅಂತರ ಕಸ ಹೊಡೆದು ನೀರು ಹಂಗೆ ಚೊಳಗೆ ಕೊಡ್ತಿರ್ತೀವಿ. ಆಮೇಲೆ ಇವಾಗ ನೀರೆಲ್ಲ ನೀರಿಂದೆಲ್ಲ ಕೆಲಸ ಮುಗೀತು. ಆಮೇಲೆ ಇಲ್ಲಿ ಚಾಚರ್ ಸಿಂಟ್ಯಾಕ್ಸ್ ತುಂಬಬೇಕು. ಇವಾಗ ಇಲ್ಲಿ ಖರೆ ಸಿಂಟ್ಯಾಕ್ಸಿನ ವಾಲ್ ತಿರುಗಿನೇ ಅದು ತುಂಬಾಕತ್ತೈತಿ. ಆಮೇಲೆ ತಮ್ಮನ್ನ ಸಾನಿಯಾಗ ಜಳಕ ಮಾಡ ಅಂತಂದು ಹೇಳೀನಿ. ಈಗ ಅವರು ಜಳಕ ಮಾಡಿದಂದ್ರೆ ಅವರು ಒಂದಿಷ್ಟು ಅರ್ಬಿ ಹೋಗೋದು ಹಾಕಿ ಲಾಸ್ಟಿಗೆ ನಾನು ಜಳಕ ಮಾಡ್ತೇನೆ. ಮತ್ತು ನೀನು ಊಟ ಮಾಡಿ. ಇವತ್ತು ಯಾಕೆ ಊಟ ಮಾಡ್ತಿ? ಹಾಂ ಮತ್ತು ಡೈಲಿ ಈಗ ಬಿಸಿಲು ಅದು ಒಂದು ಈಗಂತ್ರ ದಿನ ಜಳಕ ಮಾಡ್ಬೇಕು. ದಿನಕ್ಕೆ 2 ಸಲ ಜಳಕ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಜಳ ಇರೋದು ಅಷ್ಟು ಜಳ ಇರ್ತೈತಿ. ನಳ ಬಂದವು, ತಣ್ಣಗೆ ಆಕತಿ. ಹೋಗಿ ಈಗ ಜಳಕ ಮಾಡಿ. ಜಳಕ ಮಾಡಿ ಆಮೇಲೆ ಮಾಡ್ತೀವಿ. ಮತ್ತು ಮ್ಯಾಲೆ ಸಿಂಟ್ಯಾಕ್ಸ್ ನೀರು ಅದು ಸಿಂಟ್ಯಾಕ್ಸ್ ಬಿಸಿ ಆಗಿ ಮಸ್ತ್ ಬಿಸಿನೀರಾಗಿ ಬರ್ತಾವ ಅವು. ಅವಾಗ ತೊಗೊಳಕ್ಕೆ ಏನು ಅಭ್ಯಂತರ ಇಲ್ಲ. ಏನು ಬಿಸಿನೀರು ಬೇಕನ್ನೋದಿಲ್ಲ. ಈಗೇನು ಬಿಸಿಲು ಅಂತ ಸಿಕ್ಕಾಪಟ್ಟೆ ಐತಿ. ಈಗೇನೋ ಸ್ವಲ್ಪ ಹೊತ್ತಾತಂದ್ರೆ ತಡಿ ಸಿಂಟ್ಯಾಕ್ಸ್ನ ನೀರು ಹೆಂಗೆ ಕಾಯ್ತಾವ ಗೊತ್ತೇನೆ? ಸೋಲಾರ್ಕಿನ್ನ ಬಲ ಕಾಯ್ತಾವ. ನಮ್ದು ಅದ ಸೋಲಾರ್. ಹಾಂ ಆಮೇಲೆ ಮಾಡಿಬಿಡು ತಣ್ಣೀರ ಏನ ಸನಿ. ನೀನು ಸ್ನಾನ ಮಾಡಿಬಿಡಮ್ಮ. ಸ್ನಾನ ಮಾಡಿ ಬಟ್ಟೆ ಕೊಟ್ರಿ ನೀವು ಎಲ್ಲ ಒಗೆದು ಹಾಕಿ ನಾನು ಸ್ನಾನ ಮಾಡಿ. ಮತ್ತು ಇವತ್ತು ಗುರುವಾರ ಸಂತೆಗೆ ಒಂದು ಹೋಗಿ ಬರ್ಬೇಕು. ಅದಕ್ಕೆ ಗುರುವಾರ ಇವತ್ತು ಬಿಸಿಲು ನೋಡಲ್ಲ. ಈಗ ಎಷ್ಟು, ಈಗ 11 ಗಂಟೆಗೆ ಟೈಮ್. ಈಗ ಎಷ್ಟು ಚುರು ಅನ್ನಕತ್ತೈತಿ ಬಿಸಿಲು. ಯಪ್ಪ ಈಗ ಎಲ್ಲಾರ ನಾವು ಹೊರಗೆ ಹೋಗ್ಬೇಕು ಅಂತಂದು ಹೇಳಿದ್ರಿ. ಬಿಸಿಲಿನ ಸಂಬಂಧ ಎಲ್ಲಿ ಹೊರಗೆ ಹೋಗಾಗೋಲ್ದು ಮಕ್ಳು ಕರ್ಕೊಂಡು. ಬಿಸಿಲಿಗೆ ಇಲ್ಲೇ ನಾವು ಸಂತಿಗೆ ಅಂಗಡಿಗೆ ಹೋಗಿ ಬಂದ್ರೆ ಸುಸ್ತಾದಂಗೆ ಆಗ್ಬಿಡ್ತೈತೆ ಇಷ್ಟ ಬಿಸಿಲಿಗೆ. ಇನ್ನೆಲ್ಲರ ನಾವು ಹೋಗ್ತೀವಿ ಅಂತಂದು ಹೇಳಿದ್ರೆ ಬಿಸಿಲಾಗ ಆಗೋದಿಲ್ಲ. ನೋಡೋಣ, ಮಕ್ಕಳನ್ನ ಹೋಗೋಣ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅನ್ನಕತ್ತಾರೆ. ಆಮೇಲೆ ಸ್ವಲ್ಪ ನೋಡೋಣ್ರಿ, ಇನ್ನೊಂದು ವಾರ ಬಿಟ್ಟು ಹೋದ್ರಾತಂತೇಳಿ ನಾನು ಸುಮ್ಬಿಟ್ಟಿನಿ ರೀ. ಯಾಕಂದ್ರೆ ಸಾನಿಯ ರಿಸಲ್ಟ್ ಬರೋದವು, ತಮ್ಮನೊಂದು ರಿಸಲ್ಟ್ ಬರೋದು. ಇಬ್ಬರು ರಿಸಲ್ಟ್ ಬಂದಮೇಲೆ ಎಲ್ಲಾದರೂ ಹೋಗೋ ಪ್ಲಾನ್. ಇವತ್ತೈತಾನೆ ಯಾಸ್ಮಿನಿಂದ? ಹೌದಾ, ನಿನ್ನ ಹೇಳಿದ್ಲ ಇಲ್ಲ ಆಕೆ ರಿಸಲ್ಟ್ ಐತಂತೇಳಿ. ಬರಲಿ ಅದಕ್ಕೆ ಹೋಗಿ ಆಕೆ ಇನ್ನೂ ಬಂದಿಲ್ಲ. ತಂದ್ರೆ ಇಷ್ಟೊತ್ತಿಗೆ ಅಂದ್ರೆ ಬರ್ತಿದ್ಲ ಆಕೆ ನಿಮ್ಮ ಯಾಸ್ಮಿನ. ರಿಸಲ್ಟ್ ತಿಳ್ಕೊಂಬರಕ್ಕೆ ಹೋಗಿರ್ಬೇಕ್ರಿ ಆಕೆ. ಬರಲಿ. ನಿಮ್ಮ ಯಾವಾಗ ಅದ ಅಂತ ಹೇಳ್ತಾನೆ? 24. ಇವೆಲ್ಲ ಸ್ವಲ್ಪ ರಿಸಲ್ಟ್ ಬಂದಮೇಲೆ ಹೋದ್ರಾತ್ರಿ ಹೊರಗೆ. ತಮ್ಮನ ತಲೆ ಬಚ್ಕೋದು ಬೇಡ, ತಲೆ ತೊಳಿತೀನಿ ನೋಡಿ. ತಲೆ ತೊಳೆದಿಲ್ಲ ನಾನು, ತಲೆ ತೊಳಿತೀನಿ ಅಂತ. ತಲೆ ಬಚ್ಚೋದೇನು ಬೇಡ. ಬಿಚ್ಕೊಬಾಬಿಡು. ಈಗ ಬಿಚ್ಕೊಂಡ ಬಿಟ್ಟೇನೆ, ಮತ್ತೆ ಹಾಕಕ್ಕೆ ಬಿಟ್ಟಿದ್ದೇನೆ. ನಿನ್ಗೆ ಯಾರು ಬಿಚ್ಕೊ ಅಂದ್ರೆ? ಹಾಂ ಈಗ ಹೇರ್ ಕಟ್ಸ್ ಮಾಡಿಸ್ಕೊಂಡು ಬರ್ಬೇಕು. ನಾನು ಮಾಡ್ಬಿಡ್ತೀನಿ ತಡಿ. ಬಾಬರ್ದು ಮಿಷನ್ ಐತೆ, ತೊಗೊಂಬಂದು ಸೊಂಗಿ ಅನಿಸ್ಬಿಡ್ತೀನಿ. ಒಮ್ಮಕ್ಲೆ ದಪ್ಪ ಬರ್ತಾವಕ್ಕೆ ಸ್ಕೂಲ್ ಹೋಗೋದ್ರೊಳಗೆ. ಅಷ್ಟು ಮಾಡ್ಲಿ ಅಂತಮ್ಮನ? ಬೇಡ ಯವ್ವ, ಮತ್ತೆ ನನ್ನ ತಲೆನ ಮುಂಡಾಯಿಸ್ಬಿಡ್ತೀನಿ. ಇನ್ನೂ ಒಂದು ವಾರದಾಗ ಅಂದ್ರೆ ನನ್ನ ತಲೆನ ಆರಿಫಂದು ಆಗೈತಲ್ಲ, ಅವರಪ್ಪ ತಲೆ ಬೋಳು ಮಾಡ್ಸ್ಯಾರಲ್ಲ, ಹಂಗೆ ಮಾಡ್ಬಿಡ್ತಾಗ ನಿನಗೆ ಜಳ ಏನಲ್ಲ. ಇಂಥ ನಾವು ಹಾಕಿಸ್ಬೇಕು ನೋಡಿ ಸಾನಿ. ಟಿವಿದು ಬಿಟ್ಟು ಅಂದ್ರೆ ನಾವು ಸೀರಿಯಲ್ ಅದೆಲ್ಲ ನೋಡೋಕೆ ಬರ್ತದ ಇಲ್ಲ? ಹಾಂ, ಇವಾಗಾರ ಬೇಜಾರಾದಾಗ ನೋಡೋಕೆ ಬರ್ತೈತಿ. ಜಿ ಕನ್ನಡದೊಳಗೆ ಅದರ ಪ್ರೋಗ್ರಾಮ್ ಎಲ್ಲ ಚಲೋ ಇರ್ತಾವೆ. ಇದನ್ನು ಒಂದು ಹಾಕಿಸ್ಬಿಟ್ನೆ ಅಂದ್ರೆ ಚಲೋ. ಉಪ್ಪೋರು ಹಾಕ್ತಾರಲ್ಲ ಅದು ಇಷ್ಟು ಚಾನಲ್ಗೆ ಇಷ್ಟ ಲಿಮಿಟ್ ಅಂತ ಇರ್ತೈತೆ. ಅದು ದುಡ್ಡು ನಮ್ಗೆ ಎಷ್ಟು ಬೇಕು ಚಾನಲ್ ಅಷ್ಟು ಹಾಕಿಸ್ಕೊಬೋದು ನಾವು. ಅದಿಲ್ಲ, ಉಪ್ಪೋರಿಗೆ ಕೇಳ್ಬೇಕು ಎಷ್ಟು ಕೊಟ್ಟರ ಅಂತಂದು ಹೇಳಿ. ಟ್ರೈನ್ ಮಾಡ್ತಾವೆ. ಒಂದು ಟ್ರೈನ್ ನಿಂತೈತಿ, ಒಂದು ಟ್ರೈನ್ ಹೊಂಟೈತಿ. ಅದು ಮಾಲ್ಗಾಡಿನೇ. ಹೌದು, ಇದು ಬರಕತ್ತಿದ್ದಕ್ಕೆ ಅದು ನಿಂತೈತೆ. ಅದು
ಅದ ಎಷ್ಟು ಮಸ್ತ್ ಮಾತಾಡ್ತಲ್ಲ ಇನ್ನೊಂದು ಟ್ರೈನ್ ಇರಬೇಕಾಗಿತ್ತು ನೋಡಕ್ಕೆ. 3 ಟ್ರೈನು ಎಷ್ಟು 4 ಅದಾವನ 3 ಅದಾವಲ್ಲ ಹಳಿ ಅಲ್ಲಿ ಒಂದೈತಿ ಇಲ್ಲಿ 2 ಅದಾವ. ಇಲ್ಲಿ 2 ಅದಾವ ಇಲ್ಲಿ ಒಂದೈತಿ ಅಲ್ಲಿ 2 ಐತಿ ಏನೋ. ಅಲ್ಲಿ 2 ಅದಾವ ಚಕಡೆ 2 ಅದಾವ ಇದು ಒಂದ ಈಗ ಹೊಂಟತ್ ಅಲ್ಲಿದೆ. ಆಮೇಲೆ ನಮ್ಮ ಎಲ್ಲ ಸ್ಲಿಪ್ಪರ್ ಹೊಸವು ಎಲ್ಲ ಇದ್ವಲ್ರಿ ಅವು ಅವ್ನು ತೊಗೊಂಡೆ ಈ ಬಾಕ್ಸ್ ಒಳಗೆ ಹಾಕಿಟ್ಟಿನ್ರಿ ನಾನು. ಚೀಲ್ದಾಗ ಹಾಕಿಟ್ಟೈತೆ ಬಿಸಿಲಿಗೆಲ್ಲ ಚೀಲ ಹರಿದದು ಹೊಂಟಿತ್ತದ. ಅದಕ್ಕೆ ಎಲ್ಲ ನಮ್ಮ ಸಾನಿಯರು ತಮ್ಮನ್ನೆಲ್ಲ ಸ್ಕೂಲ್ ಬೂಟು ಅವು ಎಲ್ಲವನ್ನ ಇದ್ರೊಳಗೆ ಹಾಕಿ ಇಲ್ಲಿಟ್ಬಿಟ್ಟಿನಿ. ಡೈಲಿ ಯೂಸಿನ ಅಷ್ಟೇ ಇಲ್ಲಿಟ್ಟಿನ ಕಡೆ. ಮತ್ತು ಹಿಂಗೆ ಒಂದು ಹೊಂಟಲ್ಲ ಅದು ಇಲ್ಲೇ 2 ಅದಾವ ನಾಳಿ ತಳಗ ಅಲ್ಲೊಂದು ಐತೆ ಹೌದಲ್ಲ. ಬಂದಾರಲ್ಲ ಸೋನಗುಡ್ಡ ಹಿರಮಗುಡ್ಡ. ಹಾಂ ಎಲ್ಲೋಗಿದ್ರ ಮುಂಜಾನೆ ಕಾಣೆ ಆಗಿದ್ರಲ್ಲ ಎಲ್ಲೋಗಿದ್ರಿ? ತಳಗಿದ್ರು ಅವ್ರೆ ಬಜಾಗ ಐತಿ ಕ್ಯಾಕೆಲ್ಲ ಕೈಗೆಮ್ಮ ತುಂಬತೈತಿಗ ಇಬ್ಬರು ಮಾತು ಕೇಳ್ಬೇಕ. ತಲೆ ಐತಲ್ಲ ಸುದ್ದ ಆಕೈತಿ. ಟೊಮೊಟೊ ತಾಯಿ ಟೊಮೊಟೊ ಪದಾರ್ಥ ಐತಿಕ ಬಿನ್ ಐತಿ ಲೇತಾಯ್ತು कब लेता थे आध कौन कौन तू भी मम्मी जाकर लेकर थे नहीं तो लगाया समोसा ले ಹೆಂಗಂತ ಬಾಳೆಹಣ್ಣು ಡಿಸೈನ್ 30 रुपये 30 ರೂಪಾಯಿ ಡಿಸೈನ್. देखा चिल्टा कहाँ सटना बोलो वेरी गुड मुन्नू को डालना को भी ಯಾಕೆಲ್ಲಿ ನೋನು ಮುನ್ನು ಬ್ಯಾಯ ಅಂತ ಅಲ್ಲ ಅಲ್ಲ ಅಲ್ಲಮ್ಮ ಅಲ್ಲಮ್ಮ ಅಲ್ಲು ಜಾವ. ಇವತ್ತಿನ ಬ್ಲಾಗ್ ಇಂಟ್ರೆಸ್ಟಿಂಗ್ ಆಗೋದೈತಿ. ಏನಂತ ಹೇಳಿದ್ರೆ ನಾನು ಇಬ್ರಿಗೂ ಒಂದು ಗೇಮ್ ಆಡಿಸ್ತೀನಿ ಇವತ್ತು. ಯಾರ್ಯಾರಿಗೆ? ನಿನಗೂ ಪಪ್ಪಾಗ. ಅದೇನಷ್ಟು ಹಾರ್ಡ್ ಇಲ್ಲ. ಈಸಿ ಕ್ವಶನ್ ಬರ್ದೇನ ಇದ್ರೊಳಗೆ ನೀವು ಅದನ್ನ ಓದ್ಬೇಕು. ಎಕ್ಸಾಂಪಲ್ ಈಗ ಫೇವ್ರೆಟ್ ಫ್ಲವರ್ ಯಾವ್ದಂತ ಹೇಳಿ ಪಪ್ಪಾಗ ಬಂದಿರ್ತೈತದ. ಅದು ಅವ್ರದ್ದು ಹೇಳ್ಬಾರ್ದು ನಿಂದು ಹೇಳ್ಬೇಕು. ನಿಂದು ಯಾವ ಫೇವ್ರೆಟ್ ಇದು ಫ್ಲವರ್ ಅಂತ ಹೇಳಿ ಕಲರ್ ಫ್ಲವರ್ ಅಂತ ಹೇಳಿ ಅದೇನಾದ್ರೂ ಕರೆಕ್ಟ್ ಇತ್ತು ಓಕೆ ಪಪ್ಪ 1 ಪಾಯಿಂಟ್ ಬಂದಂಗ. ಇಲ್ಲಾಂದ್ರೆ ನಿನಗ ಓಕೆ ಅರ್ಥ ಆತ? ಅಷ್ಟು ಹಾಳಿಲ್ಲ ಅವು. ಇಲ್ಲಾಂದ್ರೆ ನೀ ಪಾಪ ಇಲ್ಲ ಸೈ ಮಾಡತ್ತೇವೆ ಮಮ್ಮಿಗೆ. ಫಸ್ಟ್ ಯಾರ ಕೈ ಹಾಕಿರಿ? ಫಸ್ಟ್ ರಾಕ್ ಪೇಪರ್ ಸೀಸರ್ ಆಡ್ರಿ. ಫಸ್ಟ್ ರಾಕ್ ಪೇಪರ್ ಸೀಸರ್ ಆಡ್ರಿ. ಸ್ಟೋನ್ ಪೇಪರ್ ಸೀಸರ್ ರಾಕ್ ಪೇಪರ್ ಸೀಸರ್ ಏ ಪಪ್ಪ ಹಿಂಗದ ಚಪ್ಪಳೆ ಹಾಕ್ತೇವೆ ತಗ ಇಲ್ಲಿ ನೋಡಿದ್ಲಿ ಸ್ಟೋನ್ ಪೇಪರ್ ಸೀಸರ್ ಸ್ಟೋನ್ ಪೇಪರ್ ಸೀಸರ್ ಹಿಂಗ್ ಸ್ಟೋನ್ ಪೇಪರ್ ಸೀಸರ್ ಹಾಕ್ಬೇಕು. ಅಪ್ಪೆ ಚಪ್ಪಳೆ ಯಾಸಿರಿ ಬಾಯ್ದರ ಅಪ್ಲಿ ತುಪ್ಲಿ ನನ್ನಂಗೆ ಯಾರು ಚೊರಕ ಅವರ ಚೊರ ಹಿಂಗ್ ಯಾರಕ್ಕ ಅವರ ಫಸ್ಟ್ ನೀ ಆತ ಚೀಟಿ ಓಯ್ ನೀ ತಗೋಬೇಕು ಮಮ್ಮಿ. ತಗೋ ಅದ್ರಾಗ ಏನು ಐತಿ ಹೇಳ ಅದೇನು ಸಸ್ಪೆನ್ಸ್ ಇಡೋಂಗಿಲ್ಲ. ಫೇವ್ರೆಟ್ ಸಾಂಗ್ ಅಂತ ಬಂದೈತಿ. ನಿಮ್ಮ ಪಪ್ಪ ಹಂಗ ನೋಡಿದ್ರೆ ಪಪ್ಪ ಜಗ್ಗಿ ಸಾಂಗ್ ಹಾಡ್ತಿರ್ತಾರ ಯಾವ ಸಾಂಗ್ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ನಿನಗೇನೈತಿ ಹೇಳ. ಅದ್ರಾಗ ಭಾಳ ಫೇವ್ರೇಟ್ ಸಾಂಗ್ ಅಂತ ಹೇಳಿದ್ರೆ 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವ ದಾರಿಗೆ ಹೌದಿಲ್ರಿ? ಕರೆಕ್ಟ್. ಓಕೆ ನೀನು 1 ಪಾಯಿಂಟ್. ಈಗ ನೀ ತಗೋಪ್ಪ. ಬಾಯ್ದಾಗ ಅಯ್ಯೋ ಅದ್ರಾಗೆಲ್ಲ ಹೇಳ್ತ ತಗ ಅದೆಲ್ಲ ಗೊತ್ತಾಗದ. ಫೇವ್ರೆಟ್ ಕಲರ್ ಹ್ಮ್ ಭಾಳ ಈಸಿ ಕ್ವಶನ್ ಇದೆ. ಹೇಳಿ. ಚಾಕ್ಲೇಟ್. ಎಸ್ ಯಾಕೆ ಹೇಳಿ? ನೀವು ಸುಳ್ಳು ಹಾಕ್ಬಿಟ್ರಿ ಇಲ್ಲಿ. ಅದ್ರ ಹೇಳ್ತಾನ ಯಾಕಂತ ಹೇಳಿ
ನಂಗೆ ಗೊತ್ತಾಯ್ತು. ನಿನ್ನ ಮದುವೆ ಒಳಗೆ ನೀನು ಹುಟ್ಟಿದ್ದ ಚಾಕ್ಲೇಟ್, ಆಮ್ಯಾಗ ಎಂಗೇಜ್ಮೆಂಟ್ ಒಳಗೆ ಹುಟ್ಟಿದ್ದ ಚಾಕ್ಲೇಟ್. ಹಂಗೇನಿಲ್ಲ ಸಾನ್ಯಾ, ನನ್ನ ಫೇವ್ರೇಟ್ ಕಲರ್ ಚಾಕ್ಲೇಟ್ ಅಂತ ಯಾವಾಗ ಗೊತ್ತಾತಂದ್ರ ಪಪ್ಪಾಗ ದಾದಿಮಾರ ನನಗ ಮದ್ವಿ ಒಳಗ ಮಡಿ ಹಾಕ್ತಾರಲ್ಲ, ಆ ಮಡಿ ಕಲರ್ ತಗೊಳಕ ನನಗ ಫೋನ್ ಹಚ್ಚಿದ್ರ, ಯಾವ ಕಲರ್ ತಗೋಬೇಕು ನಿನಗೆ ಯಾವ್ದು ಇಷ್ಟ ಅಂತ ಹೇಳಿ. ನನಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಚಾಕ್ಲೇಟ್ ಕಲರ್ ಭಾಳ ಇಷ್ಟ, ಹಂಗಾಗಿ ನಾನು ಚಾಕ್ಲೇಟ್ ಕಲರ್ ಅಂತ ಹೇಳಿದೆ. ಅವಾಗ ಸೀರೆ ಒಳಗೆ ಅರ್ಬಿ ಒಳಗೆ ಚಾಕ್ಲೇಟ್ ಕಲರ್, ಊಟದೊಳಗೆ ಚಿತ್ರಾನ್ನ. ಈಗ ನಂದು ಅವ್ರದೊಂದು ಪಾಯಿಂಟ್, ನಂದೊಂದು ಪಾಯಿಂಟ್. ಇದೇನು ಇಷ್ಟು ಉದ್ದ ಐತಲ್ಲ? ಇವತ್ತು ಓದ್ ನೀನು ತಡಿ ಓದ್ತೇನ, ಅರ್ಥ ಮಾಡಿಸಿ. ವಾಟ್ಸ್ ಅ ಮೂಮೆಂಟ್ ವಿತ್ ಹಿಮ್ ಯು ವಿಲ್ ನೆವರ್ ಫಾರ್ಗೆಟ್. ಅಂದ್ರ ಯಾವ ಕ್ಷಣ ಪಪ್ಪ ಜೊತೆ ನೀನು ಕಳೆದಿದ್ದೆ ನೆನಪು ಹಾರಕ್ ಆಗೋದಿಲ್ಲ. ಹಂಗ ನನ್ನ ಜೋಡಿ ಕಳೆದಿದ್ದು ನೆನಪು ಹಾರ್ಬೇಕಂದ್ರೆ ಸಾಧ್ಯ ನನಗೆ. ಯಾವ ಕ್ಷಣ ಅಂತ ಹೇಳಿದ್ರೆ ಅವದನ್ನ ಹೊಡೆದಿದ್ನಲ್ಲ ಆ ಕ್ಷಣ ಏನ ಸ್ವಲ್ಪ ದುಃಖದ ಹೇಳ್ಬೇಕನ, ಏನಿದ್ರ ನಡೀತೈತಿ. ನಿನಗೆ ಯಾವ್ದು ಮರೆಯೋಕ್ಕಾಗಲ್ಲ ಅದು ಹೇಳು, ದುಃಖದರ ಇರ್ಲಿ ಖುಷಿದರ ನೀ ಇನ್ನೂ ಊಟ ಯಾವ್ದು ಮರ್ತಿಲ್ಲ? ಇನ್ನೂ ಊಟ ನೀನು ಯಾವ್ದು ಮರ್ತಿಲ್ಲ? ಹೊಡೆದಿದ್ದೆ. ಫಸ್ಟಿಗೆ ನಮ್ಮ ಮದುವೆ ಆಗಿದ್ದ ದಿನನ ನಿಮ್ ಪಪ್ಪ ನಾನು ಜಗಳ ಮಾಡಿದ್ವಿ. ಅದು ಎದಕ್ಕಂತ ಹೇಳಿದ್ರ, ನಿಮ್ ಪಪ್ಪಾಗ ನಾನು ಕೇಳಿದ ಕುಳಿಗೆ ನೀರ್ ಕೊಟ್ಟಿದ್ದಿಲ್ಲ. ಒಂಥರ ಏನೋ ಮುಜುಗಾರ ಆದಂಗ ಆಗದ. ಇವ್ರು ಸಡನ್ಲಿ ಬಂದ ನೀರ್ ಕೊಡಂತ ಕೇಳಿದ್ರ ನನಗೇನೋ ಒಂಥರ ಕೊಡಕ್ ಆಗ್ಲಿಲ್ದಂಗ ನಾನು ಸುಮ್ನ ಹೋಗ್ಬಿಟ್ಟಿದ್ದೆ ಒಳಗ, ನೀರ ಕೊಟ್ಟಿದ್ದಿಲ್ಲ. ಹಂಗಾಗಿ ಇವ್ರು ನನ್ನ ಜೋಡಿ ಜಗಳ ಮಾಡಿದ್ರ, ಇವ್ರು ನಾನು ನೀರ ಕೊಟ್ಟಿಲ್ಲ ಈಗ ನನಗೆ ಕುಡಿಯಾಕ ಅಂತಂದ ಹೇಳಿ. ಅದು ನನ್ನ ಜಗಳ ಮದುವೆ ದಿನ ಜಗಳ. ದಿನಾನ ಅವತ್ತ ಮದುವೆ ಆಗಿದ್ದ ದಿನ ನಾ ಬಂದಿನ ನಾನು ಅದ್ ಮ್ಯಾಲೆ ಕುಂದಿಸಿದ್ರ ನನಗ ಮತ್ ನನ್ ಜೋಡಿ ಬಂದಾರ ಎಲ್ಲಾರ್ಗು. ಇವ್ರ ಅಲ್ಲಿ ಮ್ಯಾಲ ಬಂದಿದ್ರ, ಮ್ಯಾಲ ಬರೋದ್ರ ಅಂತ ಹೇಳಿದ್ರ ಮ್ಯಾಗಂದ ಏನ್ ಬರ್ತಾನೆ, ಎಲ್ಲಾ ಪಕ್ಷಿಯರ ನಾನು ಕೂಡಿ ಹಿತ್ತಲ ಮಕ್ಕೊಂಡಿದ್ವಿ. ಹಿತ್ತಲ್ದಾಗ ಮುಕ್ಕೊಂಡಿದ್ರ, ನಾವೆಲ್ಲಾರು ಇಲ್ಲಿ ಒಳಗ್ ಮುಕ್ಕೊಂಡಿದ್ವಿ. ಇವ್ರಿಗೆ ನೀರ್ ಹಿಡಕ್ ಆಗ್ಬಿಟ್ಟೈತಿ ರಾತ್ರಿ. ಇದನ್ನ ಕದ ಬಡ್ದ ಸ್ವಲ್ಪ ನೀರ್ ನಾನಾಗ ಎಚ್ಚರಿತ್ತ, ನೀರ್ ಕೊಡು ಅಂತ ನಾ ಏನ್ರಿ ಅದಕ್ಕೆ ನೀರ್ ಕೊಡು ಅಂದ. ನನಗೊಂಥರ ಇದು ಮುಜುಗಾರ ಆದಂಗ ಮತ್ತೆ ನನ್ ಕದ ಮುಚ್ಕೊಂಡು ಮುಕ್ಕೊಂಬಿಟ್ಟೆ ನಾನು. ಮತ್ತೆ ಅವಾಗ ಇವ್ರು ಜಗಳ ಮಾಡಿದ್ರ, ಇವಾಗ ನನಗ ನೀರಡ ಭಾಳ ಆಗಿತ್ತು, ನೀರ ಕೊಟ್ಟಿದ್ದಿಲ್ಲ ಅಂತೇಳಿ ನನಗೂ ಒಂಥರ ಆಮೇಲೆ ಅನ್ಸಿತ್ತು, ನೀರ್ ಕೊಡ್ಬೇಕಾಗಿತ್ತು ನಾನು ಕುಡಿಯಾಕ, ನೀರ್ ಕೇಳಿದ್ರ ಅಂತಂದು ಹೇಳಿ. ಅದು ಮರೆಯಕ ಆಗ್ಲಾರ್ದಂತ ದಿನ, ಕ್ಷಣ. ಅಷ್ಟೊಂದೇನು ಹಾರ್ಡ್ ಕ್ವಶನ್ ಬರ್ದಿಲ್ಲ. ಫೇವರೇಟ್ ಎನಿಮಲ್? ಎನಿಮಲ್ ಯಾರ್ದು? ನಂದು? ನಂದ ಯಾವ ಫೇವರೇಟ್ ಎನಿಮಲ್? ನಿಂದು? ಹೇ ನಿಂದೇನು ಫೇವರೇಟ್ ಎನಿಮಲ್? ತಮನ್ನಾ. ಗೊತ್ತಾತ ನನಗೆ. ಎಲ್ಲ ಪಪ್ಪ ಮಂಗ್ಯ ಮಂಗ್ಯ. ತಮನ್ನಾ. ಹೌದು, ಸುಮನಾಗ ಮಂಗ್ಯಾನ ಮಗ ಭಾಳ ಪ್ರೀತಿ ಸುಮನ. ನಾವೇ ಲಾಸ್ಟ್ ಟೈಮ್ ಇದಕ್ಕೆ ಹೋಗಿದ್ವಲ್ಲ, ಮಟ್ಕೋಡಿ ಅಲ್ಲ, ಎಕ್ಕೇರಿ ಫಾಲ್ಸ್. ಎಕ್ಕೇರಿ ಫಾಲ್ಸ್ ಹೋದಾಗೈತಲ್ಲ, ಮಂಗ್ಯ ಅಂತ ದೋಸ್ತಿ ಭಾಳ ಆಗೈತೆ. ಹಂಗ ಎಲ್ಲಾ ಫೇವ್ರೇಟ್. ಆದ್ರ ಒಂದೇ ಹೇಳಿ ಪಪ್ಪ. ಆದ್ರ ಅದು ಬಾಳ ಫೇವ್ರೇಟ್ ಅಂತ ಹೇಳಿದ್ರ ಮಂಗಣ್ಣನ ನನಗ್ ಬಾಳ ಇಷ್ಟ ಅಂದ್ರ. ಮತ್ತೆ ಆ ಟೇಸ್ಟ್ ಪಪ್ಪನ ನೀ ಹೂ ಅಂದಾಗ ಗೊತ್ತಾಗ್ಬಿಡೆ. ಮತ್ ನೆಕ್ಸ್ಟ್ ನೋಡ್ತಿರ್ಲೆ ಫೇವ್ರೇಟ್ ಪ್ಲೇಸ್ ಪಪ್ಪಂದ ಫೇವ್ರೇಟ್ ಎಲ್ಲಾದ್ರೂ ಹೇಳ್ಬೋದೇನ? ಪಪ್ಪಾದ ಯಾವ ಫೇವ್ರೇಟ್ ಅದ ಅದ ಒಟ್ಟ ಇದ್ದೂರಾಗಲ್ಲ ಎಲ್ಲ ಹೋದ್ರೂ ಹೇಳ್ಬೋದು. ಪಪ್ಪಂದ ಫೇವ್ರೇಟ್ ಪ್ಲೇಸ್ ಆಗಿತ್ತ, ಅಲ್ಲಿಗೆ ಕರ್ಕೊಂಡನು ಹೋಗಿ ಬಂದ್ರ ಯಾವ್ದಂದ್ರೆ ಆಗ್ರಾ. ಹೌದಪ್ಪ, ತಾಜ್ಮಹಲ್. ಹೌದು. ಅವ್ರು ನನಗ ಪ್ರಾಮಿಸ್ ಮಾಡಿದ್ರ, ನಾನು ಸಾಯೋದ್ರೊಳಗ ಒಂದ್ಸರನಾದ್ರೂ ನಿನಗೆ ಆಗ್ರಾ ಕರ್ಕೊಂಡ್ ಹೋಗಿ ತಾಜ್ಮಹಲ್ ತೋರಿಸ್ತೀನಿ ನಾನು ಅಂತೇಳಿ. ಸೊ ಅದನ್ನ ಹೋದ ವರ್ಷ ಅವ್ರು ಪೂರಾ ಮಾಡಿದ್ರು. ನಾವೇನು ಚಾಲು ಮಾಡೋ ಸಣ್ಣ ಹಿಂದಿ ಬ್ಲಾಗ್, ಫಸ್ಟ್ ಹಿಂದಿ ಬ್ಲಾಗ್ ಚಾಲು ಮಾಡಿದ್ರೆ ಉಡ್ಲಿಕ್ಕೈತಲ್ಲ, ಈಗ ಹೇಳಿದ್ದೆ ನಾನು ನಿನಗೆ ಒಂದಿನ ನನ್ನ ತಾಜ್ಮಹಲ್ ಕರ್ಕೊಂಡು ಹೋಗಕ್ಕೆ ಆಸೆ ಭಾಳ ಅಂತೇಳಿ. ಬಟ್ ಇಷ್ಟು ಲೋಕ ಅಂತೇಳಿ ನನಗ ಎಲ್ಲ ಕೂಡ ಹೋಗಿ ಬಂದ್ವಿ. ಅದು ಭಾಳ ನಂದ ನಮ್ದು ಐತಿ. ಮತ್ತು ಏನು ವಿಚಾರ ಲಗು ನಂದ ಅದು ಮುಚ್ಚಿಡ್ಗ ಫೇವ್ರೇಟ್ ಮೂವಿ ಫೇವ್ರೇಟ್ ಮೂವಿ. ನಿಂದ ಹೇಳ್ಬೇಕಲ್ಲ ಈಗ? ನಾನು ಈಸಿ ನಿಂದ ಫೇವ್ರೇಟ್ ಮೂವಿ ಅಂತ ಹೇಳಿದ್ರೆ ಹಂಗ ನಿಂದ ಫೇವ್ರೇಟ್ ಮೂವಿ ಭಾಳ ಅದಾವು. ಅದೇ ನಿಂದ
ತಿನ್ ಲಡ್ಡು ತಿನ್ ನೀ ಅನ್ಲ ಒಂದ್ ಮೂವಿ ಹೇಳ್ಬೇಕಪ್ಪ. ಹೇಳ್ಬೇಕು ಬಾಳ ಮತ್ತೆ ಮಮ್ಮಿಗ ಇದ ಹೌದಿಲ್ಲ ಅಂತ ಕೇಳೋದಿಲ್ಲ ಫಸ್ಟ್ ನೀ ಹೇಳ್ಬೇಕ. ಆಮೇಲೆ ನಿನ್ನ ಫೇವ್ರೇಟ್ ಮೂವಿ ಹೋಗ್ತದೆ ನೆನಪಾಗೋದು ಸ್ವಲ್ಪ. ನಾ ಮೊನ್ನೆರ ಹಚ್ಕೊಂಡು ಪೂರ್ತಿ ಕುತ್ಕೊಂಡು ನೋಡಿ ನಾನು ಅದ ನೋಡಿ ಹಚ್ಕೊಂಡು ಗೊತ್ತಾಗೈತಿ. ನನಗೂ ಗೊತ್ತೈತಿ. ಈಗ ಏನಾದ್ರೂ ಪಪ್ಪಾಗ ಗೊತ್ತಾಗಿಲ್ಲ ಆಮೇಲೆ ಐತಿ ನಡಿಯಲ್ಲಿ ಒಳಗೆ ಫೇವ್ರೇಟ್ ಮೂವಿ ನಿಂದಲ್ರಿ ನನ್ನ ಫೇವ್ರೇಟ್ ಅಲ್ಲ ನಿಂದ ನಿನ್ನ ಫೇವ್ರೇಟ್ ಮೂವಿ ನನಗೆ ಅದು ಹಾಡು ಇಷ್ಟ ಮೂವಿ ಇದು ನಮ್ಮತ್ತೆ ಅದ ಇದಾವಲ್ಲ ವಿಷ್ಣುವರ್ಧನ್ ಅಂಬರೀಷ್ ಹಂಗ ಎಲ್ಲ ಮೂವಿನೂ ಭಾಳ ಇಷ್ಟ. ಆದ್ರೆ ನಾನು ಮನ್ಸಿಗೆ ತಗೊಂಡು ನೋಡಿ ಖುಷಿ ಪಡೋಂಥ ಫಿಲಿಮ್ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ ಮುಸ್ಸಂಜೆ ಮಾತು. ಸಂಜೆ ಮಾತು. ಪಪ್ಪ ಅದೊಂದು ಪಾಯಿಂಟ್ ತಗೊಂಡ್ ಅದ್ರ ಒಳಗ ಅರ್ಥ ಮಾಡ್ಕೊಳ್ಳೋಂಥ ಏನೋ ಮಾತು ಭಾಳ ಅದಾವು. ಅದ ಸುದೀಪ್ ಸರ್ ಎಲ್ಲ ಮಸ್ತ್ ಏನೋ ಒಂದು ನೊಂದವ್ರ ಮನಸ್ಸಿಗೆ ಒಂಥರ ಏನೋ ಒಂದು ಇದನ್ನ ಹೇಳ್ತಿರ್ತಾರೆ. ಆಮೇಲೆ ಅದ್ರ ಒಳಗಿನ ಹಾಡು ಇಷ್ಟ, ಆ ಮೂವಿ ಇಷ್ಟ ನನಗೆ. ನಾವು ಅದಕ್ಕೆ ಮೊನ್ನೆರ ಮೊನ್ನೆರ ಹಚ್ಕೊಂಡು ನೋಡಿದಿಲ್ಲ ಯಾಸ್ಮಿನ್. ಪಪ್ಪ ಅದೊಂದು ಪಾಯಿಂಟ್ ಹೊಡ್ ಫೇವ್ರೆಟ್ ಫುಡ್ ಹಂಗ ನಿಮ್ಮ ಪಪ್ಪಾಗೆಲ್ಲಾನು ಫೇವ್ರೇಟ. ಅದ್ರಾಗ ನಾ ಮಾಡಿದ್ದು ಭಾಳ ಇಷ್ಟ ಅಂತಂದು ಹೇಳಿದ್ರೆ ಅವ್ರಿಗೆ ನಾ ಮಾಡೋವಂಥ ಬ್ಯಾಳಿ ಸಾರು. ಹೌದಾ? ಹೌದಿಲ್ರಿ? ತಗೋಪ್ಪ, ನಾ ಗುಲಾಬ್ ಜಾಮೂನ್ ತಿಳ್ಕೊಂಡಿದ್ದೆ. ನಾ ಮಾಡಿದ್ದು ಬ್ಯಾಳಿ ಸಾರು ಹಾಕೊಂಡು ಅವ್ರು ಸೊಡ್ರ ಅಂತ ತಿಂತಿರ್ತಾರಲ್ಲ, ನಾನು ನೋಡಿ ಎಷ್ಟು ಖುಷಿ ಆಗದ್ ಗೊತ್ತೇನ. ಅಷ್ಟು ಚಲೋ ಮಾಡ್ತೀನಿ ನಾ ಬ್ಯಾಳಿ ಸಾರು ಅನ್ಸುತ್ತೆ. ಮ್ಯಾರೇಜ್ ಡೇಟ್ ಮೊನ್ನೆರ ಹೇಳಿ ನಾನು ನೋಡ್ದೆ. ನನ್ನ ಮ್ಯಾರೇಜ್ ಡೇಟ್ ನಾನು ದೋನೋ ಜನಕ್ಕೆ ಹಾಕಿ ನೋಡಿ ಫ್ರೆಂಡ್ಸ, ಮೊನ್ನೆರ ಹೋಗೈತ್ರಿ ನಮ್ದು ಮ್ಯಾರೇಜ್ ಡೇಟ್. ನಾವು ಅದನ್ನ ಆನಿವರ್ಸರಿ ಮಾಡ್ಕೋಬೇಕಂತ ಅನ್ಕೊಂಡಿದ್ವಿ. ಅವಾಗ ರಂಜಾನ್ ಇದ್ದ ಸಂಬಂಧ ನಾನು ಬಿಟ್ಟಿದ್ದೆ, ಮಾಡ್ಕೊಂಡಿಲ್ಲ. ಇನ್ನೂರಿಗಾದ್ರೂ ಮಾಡ್ಕೊಂಡಿಲ್ಲ ನಾನು. ನೋಡೋಣ ಯಾವಾಗ ಆಗ್ತತೆ ಮಾಡ್ಕೊಳಕ. 2003 ಆಯ್ತಾ ನಮ್ದು ಮದುವೆ ಅಲ್ಲ? ಹಾ ಅಂದ್ರೆ 3 ವರ್ಷ ಅಲ್ಲ ಸಾರಿ, ಯಾವಾಗ ಆಯ್ತಲ್ಲ? ನೋಡ್ರಿ ಅವ್ರ ಮದುವೆ ಆಗಿದ್ದನ ನೆನಪಿಲ್ಲ ನನ್ನ ಗಂಡಗ. ಈ ಮದುವೆಯನ್ನು ಗದ್ದಲಾಗ್ಬಿಟ್ಟೆ ಇದೆಲ್ಲ ಮರ್ತೇಬಿಟ್ಟೆ ನಾನು. ನೋಡ್ರಿ ಅವ್ರ ಮದುವೆ ಆಗಿದ್ದ ಡೇಟಾ ನೆನಪಿಲ್ಲ ಅಂತ ಅವ್ರ. ಪ್ರತಿ ವರ್ಷ ಆನಿವರ್ಸರಿ ಬಂತ ನಾನ ನೆನಪು ಮಾಡಿ ಹೇಳ್ಬೇಕು. 1 ವರ್ಷನಾರ ಹೇಳ್ತಾರಂತ ನಾನು ಅನ್ಕೊಂತೀನಿ. ಆದ್ರೆ ಹೇಳಂಗನೇ ಇಲ್ಲ ಅವ್ರು. ಏನು ಅಂತ ಕೇಳ್ತಾರ. ನಾ ಹೇಳ್ದಂಗಲ್ಲ ಸೋತ್ರ ನೀರ ಹೇಳಿ ಹೇಳ 2009 21ನೇ ತಾರೀಕು 3ನೇ ತಿಂಗಳ. ಹಂಗಂದ್ರೆ ನೀನು ಲಗ್ನ ಕಾರ್ಡ್ ತಗೋತಿ? ಎಲ್ಲ ಲಗ್ನ ಕಾರ್ಡ್ ತಲೆಯಾಗೈತದ. ಲಗ್ನ ಕಾರ್ಡ್ ನೆಕ್ಸ್ಟ್ 2 ಪಾಯಿಂಟ್ಸ್ ಪಪ್ಪ. ಲಾಸ್ಟ್ 5 ಪಾಯಿಂಟ್ ಬರ್ತಾವ. ನಾ ಸೌಲಾಕತ್ತಿದ್ದೆ ನೀ ಗೆಲ್ಲಬೇಕಂತ. ಈ ಬಿಲ್ಡಪ್ಗೆ ಏನು ಕಡಿಮೆ ಇಲ್ಲ. ಏನಿದೆ? ಲಾಸ್ಟ್ ಟೈಮ್ ನಿಮ್ ಜಗಳ ಯಾವ ರೀಸನಿಗೆ ಆಗಿತ್ತು? ಲಾಸ್ಟ್ ಟೈಮ್ ನಮ್ಮ ಜಗಳ ಹಂಗೆ ನೋಡಿದ್ರೆ ಈಗ 5 ನಿಮಿಷ ಮೊದಲು ಆಗಿತ್ತೆ. ಸೀರಿಯಸ್ ಆಗಿ ನಡೆದಿತ್ತು. ಸೀರಿಯಸ್ ಆಗಿ ನಡೆದದ್ದಂತ ಜಗಳ ಯಾವುದು ಅಂತ ಹೇಳಿದ್ರ, ಲಾಸ್ಟ್ ಟೈಮ್ ಆಗಿದ್ದ. ಮತ್ತೆ ಯೋಚನೆ ಮಾಡಿ ಮತ್ತೆ ಇಲ್ಲ ಈಗ ರೀಸೆಂಟ್ ಆಗಿ ಆಗಿದ್ದು ಹೌದಿಲ್ಲ? ರೀಸೆಂಟ್ ಆಗಿ ಆಗಿದ್ದು ಹಾ, ಮೊನ್ನೆ ನಾವು ಊರಿಗೆ ಹೋಗೋ ಮುಂದೆ ಆಗಿತ್ತು. ಯಾಕಂದ್ರ ಈ ಸರ ನಾವು ಈ ವರ್ಷ ಅಂತ ಹೇಳಿದ್ರೆ ಭಾಳ ಸರ ನಾನು ಊರಿಗೆ ಹೋದೆ. ಮೇಲೆ ತಿಂಗಳದಾಗ 1 ಸರ, ಇಲ್ಲ 3 ತಿಂಗಳಿಗೆ 2 ತಿಂಗಳಿಗೆ 1 ಸರ ಹಿಂಗೆ. ನಾನು ಅವಾಗ ಹೋಗ್ತಿದ್ದು 1 ವರ್ಷಕ್ಕೆ 1 ಸರ ಹೋಗ್ತಿದ್ದೆ. ಮೊನ್ನೆ ಅದೇನಾಯ್ತಂತಂದು ಹೇಳಿದ್ರೆ ನಾನು 3 ಸರ ಉಡುಕಿ ಹಾಕೊಂಬರೋದಾಗಿತ್ತ. ಮತ್ತೊಂದು ಸರ 3 ಸರ ಆಗಬಾರ್ದು, ಮತ್ತೊಂದು ಸರ ಬಂದು ಹಾಕೊಂಡು ಹೋಗೋ 3 ಸರ ಹಾಕಬಾರ್ದು, ಅದು ನಿಮಗೂ ಹೇಳಿಗಂಗಿಲ್ಲ ನಮಗೂ ಹೇಳಿಗಂಗಿಲ್ಲ ಅಂತೇಳಿ ನಮ್ಮ ಮಾಮವ್ರು ಫೋನ್ ಹಚ್ಚಿದಾಗ ನಾನು ಇವ್ರಿಗೆ ಹೇಳಿದೆ, ಹೋಗನ್ರಿ ಒಂದಿನ ಮಟ್ಟಿಗಾರ ಹೋಗಿ ಹಾಕೊಂಬರೋಣ ಅಂತೇಳಿ. ಅವಾಗ ಪಪ್ಪ ನನ್ನ ಜೋಡಿ ಜಗಳ ಮಾಡಿದ. ಅದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ನೋಡು ಪ್ರೀತಿ ಇರ್ಬೇಕು, ಹಗ್ಲೆಲ್ಲ ಹೋಗ್ಬಾರ್ದು. ಅವರು ಇಲ್ಲಿ ಬರ್ತಿರ್ಬೇಕು, ಹಗ್ಲೆಲ್ಲ ನಾವು ಅಲ್ಲೇ ಹೋಗ್ತಾ ಇದ್ವು ಅಂತ ಹೇಳಿದ್ರೆ ಪ್ರೀತಿ ಉಳಿಯಂಗಿಲ್ಲ. ನಾವು ಎಷ್ಟು ದೂರ ಇರ್ತೀವಿ ಅಷ್ಟು ಪ್ರೀತಿ ಹೆಚ್ಚಿಗೆ. ನೀನು ಹಂಗೆ ಹಗ್ಲೆಲ್ಲ ಹೋಗೋಣ ಊರಿಗೆ ಅಂತಂದೇಳಿ ಇದನ್ನ ಮಾಡಬೇಡ. ಹೋಗೋಣ ಯಾವಾಗಾದ್ರೂ 1 ಸರ ಹೋದ್ರೆ ಅದು ಪ್ರೀತಿ ಉಳಿತೈತೆ. ಹಂಗೆ
ಹಗ್ಲಲ್ಲಿ ಹಿಂಗ ಹೋಗ್ತಾ ಇದ್ರ ಪ್ರೀತಿ ಇರಂಗಿಲ್ಲ ನೋಡಿ ಯೋಚನೆ ಮಾಡು ಹಂಗ ಜಗಳ ಅಲ್ಲ ಈ ತರ ಮಾತುಕತೆ ಆಗಿತ್ತೆ ಡಿಸ್ಕಸ್ ಅದು ಅದ ಲಾಸ್ಟ್ ಹೌದಿಲ್ಲ. ಓಕೆ ನೆಕ್ಸ್ಟ್ ಪಪ್ಪಾದೈತೆನಾ ಲಾಸ್ಟ್ 2.8 ನೀವು ಸೋತಿಪ್ಪ ಈಗ. ನಾವು ಸೋಲ ಆಗ್ತಿದ್ದೆ ಹೇಗೆ ಗೆಲ್ಲಬೇಕಂತ ಹೇಳಿ ಪಾಪ ಹೇಟೆಸ್ಟ್ ಫುಡ್ ಯಾರು ಯಾವ ಮಮ್ಮಿದೆ ಆಹಾರ ಮಮ್ಮಿಗೆ ಇಷ್ಟ ಇಲ್ಲ. ಹೌದು ನೀ ಫುಡ್ಡಿಗೆ ಹೇಟ್ ಮಾಡ್ತಿ ಎಲ್ಲ ಬೇಕಂತಿ ಇಷ್ಟ ಆಗ್ಲಿಲ್ಲ ಇದು ನೋಡಿ ತಿನ್ಬಾರ್ದು ಅನ್ಸದ ಅಂತ ಫುಡ್ ಏನೈತಿ ಎಲ್ಲ ಬೇಕಂತಿ ಮೇಲೆ ಹೌದು ಮಮ್ಮಿ ಎಲ್ಲ ಇಷ್ಟ. ಮೈದಾ ಹಿಟ್ಟೆ ಫುಡ್ ಅನ್ನದ ಇಟ್ಟದ ಏನು ನೀನು ಎಲ್ಲ ತಿಂತೀಯ ಮತ್ತೆ ಇಂಥ ಫುಡ್ ಮಾಡತ್ತನ್ನ ಮತ್ತೆ ಯಾರು ನೀ ತಿನ್ನೋದಂದ್ರೆ ಏನ್ ಹೇಳದೆ ಇಷ್ಟೆಲ್ಲ ಕ್ಲೂ ಕೊಟ್ಟಿ ನಾನು ಏನ ಅರ್ಥನ ಇಲ್ಲ ಏನ್ ಅರ್ಥನ ಮಾಡ್ಕೊಳಂಗಿಲ್ಲ ಸುಮ್ನ ಏನದು ಸೋತೆ ಅಂತ ಒಪ್ಕೊನ ಹೇಳದ್ನಿ ಏನದ ಅಂತ ನಂಗ ಸುಮ್ನೆ ಹೇಳಿದ್ರೆ ಅಸೋತೆ ಸೋತೆ ಬಿಗ್ ಮಟನ್ ಸೋತಿಪ್ಪ ಹೌದು ನಾನು ಇವ್ರೊಬ್ರಿಗೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಾರ ಅನ್ನೋ ಒಂದು ಕ್ಯೂರಿಯಾಸಿಟಿಗೆ ಅಂತ ಕ್ವಶನ್ ಕೇಳಿದ್ಯಾ ಅದ್ರ ಪಪ್ಪ 3 ಪಾಯಿಂಟ್ ಸೋತ್ಯಾರ್ರಿ. ನಾನ ಗೆದ್ದದ್ದು ನೋಡು ನಾ ಎಷ್ಟು ಅರ್ಥ ಮಾಡ್ಕೊಂಡೀನಿ ನೀನು ಅರ್ಥನ ಮಾಡ್ಕೊಂತೀನಿ ನೀ ನನಗೇನು ಇಷ್ಟ ಏನಿಲ್ಲ ಅಂತೇಳಿ ಸುಮ್ಮನೆ ಫ್ರೆಂಡ್ಸ್ ಸುಮ್ಮನೆ ಅಂತಾರ ಸುಮ್ಮನೆ ನನಗೆ ಹಂಗ ಹಿಂಗ ಅಂತದೆ ನಂದು ಏನು ಒಂದು ಫುಡ್ಡಿನ ಅರ್ಥ ಗೊತ್ತಿಲ್ಲ ನನ್ನ ಕಲರಿಂದ ಒಂದು ಕರೆಕ್ಟ್ ಹೇಳಿದ್ರೆ ಮದುವೆ ಆಗಿದ್ದ ಡೇಟ್ ನೆನಪಿಲ್ಲ ಸುಮ್ಮನೆ ಎಷ್ಟು ಎಲ್ಲ ಅರ್ಥ ಆಗೈತಿ ಆದ್ರೂ ಏನು ನೀ ಗೆಲ್ಲ ಅಂತ ಹೇಳಿ ಈ ತರ ಎಲ್ಲ ಬ್ಯಾಡ ನಮಗ ಈ ಟಾಸ್ಕ್ ಒಳಗ ಮಮ್ಮಿ ಗೆದ್ದಾರಿ. ನೆಕ್ಸ್ಟ್ ಟೈಮ್ ಏನ ಆಮೇಲೆ ಗೆದ್ದಕ್ಕೆ ಪಪ್ಪ ಸೋತ್ಯಾರಿಲ್ಲ. ಪಪ್ಪ ಏನಾದ್ರು ಗಿಫ್ಟ್ ಕೇಳಿ 2 ಪಾಯಿಂಟ್ 2 ಗಿಫ್ಟ್ ಕೇಳಿ ಪಪ್ಪ ಜಸ್ಟ್ ಈಗ ತರ್ಸ್ಬೇಕಾ ನಾ ಕೇಳಿದ್ದೆ ನಾ ಗೆದ್ದದಕ್ಕ ಜಲ್ದಿ ಸನಿ ಹೋಗಿ ಜಪ್ಟ ಇದನ್ನ ತೊಗೊಂಡು ಏನ್ ತರಿಸ್ಬೇಕು ಐಸ್ ಕ್ರೀಮ್ ತರಿಸ್ಬೇಕು. ಅಯ್ಯೋ ಅಲ್ಲೇ ತಡಿ ಹಾಕೊಂಡು ಅಲ್ಲೈತನ ಸಾಕೋತ ಸರ್ ನಿಮಗೊಂದು ನನಗೊಂದು ದಿಕ್ಕಿಗೊಂದು 5 ಚಾಕೋವರ್ ಐಸ್ ಕ್ರೀಮ್ ತರ್ಸಿ. ಟ್ರಿಬಲ್ ಬಾ ಐದು ಒಟ್ಟು ಚಾಕು ಬರ್ತಾವ ತ್ರಿಬಲ್ ಬರ ಆಗ್ಲಿ 1 ಬಾರ ಆಗ್ಲಿ ಆಮೇಲೆ ತರಿಸಿದ್ನ ಅವ್ ತರ್ಸ್ಬೇಕು. ಈಗ ನೋಡಿ ಈ ಚಾಲೆಂಜ್ ನಾನು ನಿಮ್ಮಿಬ್ರ ಜೊತೆ ಅಷ್ಟ ಮಾಡೀನಿ. ಇದಕ್ಕೇನಾದ್ರೂ ಚಲೋ ರೆಸ್ಪಾನ್ಸ್ ಬಂತಂತ ಹೇಳಿದ್ರೆ ಪೂರ್ತಿ ಫ್ಯಾಮಿಲಿ ಜೊತೆನ ಮಾಡೋಣಂತ. ಎಲ್ಲರಿಗೂ ಒಂದೊಂದು ಕ್ವಶನ್ ಸಬ್ಸ್ಕ್ರೈಬರ್ ಕಡೆಯಿಂದ ಜಾಸ್ತಿ ಬಂದಂತ ಕ್ವಶನ್ ಎಲ್ಲರ ಕಡೆನೂ ಕೇಳೋಣಂತ. ಆದ್ರೆ ಈ ವಿಡಿಯೋಗೂ ಚಲೋ ರೆಸ್ಪಾನ್ಸ್ ಬಂದ್ರೆ ಮಾತ್ರ ನಾವು ಮಾಡಿದ್ದು ಮನರಂಜನೆಗೋಸ್ಕರ ಸ್ವಲ್ಪ ಮನೋರಂಜನೆ ಅದೇ ಒಬ್ಬರ ಮನಸ್ಸಿಗೆ ಒಬ್ಬರು ಎಷ್ಟು ಅರ್ಥ ಮಾಡ್ಕೊಂಡೇವಿ ನಿನಗೇನಿಷ್ಟ ನನಗೇನಿಷ್ಟ ಅದು ನಮ್ಮ ತಲೆ ಬಂದಿದ್ದಿಲ್ಲ ಐಡಿಯಾ. ನಮ್ಮ ಸಾನಿಯಾ ಮಾಡ್ಯಾಡ್ರಿ ಐಡಿಯಾ ನಮಗಂತ್ರ ಇದ್ದವ್ರಿಗೆ ಅದ್ರ ಬಂದಿದ್ದಿಲ್ಲ ಈ ತರ ನಾವು ವಿಡಿಯೋ ಮಾಡ್ಬೇಕಂತ ಹೇಳಿ. ಸೊ ಹುಡುಗರದು ಮನಸ್ಸು ನೋಡ್ತಿರಲ್ರಿ ಅವ್ರದ್ದು ಮನಸ್ಸು ಚಂಚಲ ಯಾವ ಟೈಮ್ನಾಗ ಏನು ವಿಚಾರ ಮಾಡಿ ಹೇಳ್ತಾರೋ ಗೊತ್ತಾಗಂಗಿಲ್ಲ. ನಮ್ಮ ಸಾನಿಯಾ ಸಡನ್ ಆಗಿ ಬಂದಿದ್ದ ಈ ವಿಚಾರ ಆ ವಿಚಾರ ತಕ್ಕಂಗೆ ಆಕಿನ ನಮ್ಮ ಕಡೆಯಿಂದ ಆಟ ಆಡ್ಸಿದ್ಲ. ಸೊ ಆಟದೊಳಗೆ ನಾನಾ ಗೆದ್ದು ವಿನ್ ಆದೆ. ನಮ್ಮ ಮನೆಯವ್ರದ್ದು ಐಸ್ ಕ್ರೀಮ್ ನಾನಾ ತಿಂತೀನಿ. ಇದೇನು ಗೊತ್ತೇನೆ ಗಂಡ ಹೆಂಡತಿ ಜೀವನ ಅಂತ ಹೇಳಿದ್ರೆ ಯಾರಿಗಿಷ್ಟ ಕಷ್ಟ ಅನ್ನೋದಲ್ಲ, ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಂಡು ಏನು ಜೀವನ ಮಾಡ್ತೀವಲ್ಲ ಅದಕ್ಕೆ ಗಂಡ ಹೆಂಡತಿ ಅನ್ನೋದು. ಹಂಗೆ ಸಣ್ಣ ಮಾತಿಗೆ ಜಗಳ ಆಗಿ ಬೇರೆ ಬೇರೆನೂ ಆಗ್ಯಾವೆ, ಮಕ್ಕಳನ್ನೂ ಬೇರೆ ಆಗ್ಯಾವೆ. ಬಟ್ ನಾವು ಜಗಳ ಭಾಳ ಟೈಮ್ ಮಾಡೀವಿ ಜಗಳ. ನಾವು ಭಾಳ ಟೈಮ್ ಹೊಡೆದಾಡೀವಿ, ಜಗಳಾಡೀವಿ, ಕಚ್ಚಾಡೀವಿ, ಎಲ್ಲನೂ ಮಾಡೀವಿ. ಆದ್ರೇನು ನಮ್ಮ ಜೀವನ ರೂಪಿಸ್ಕೊಳಕ್ ಮಾಡೇವಿ ನಾವು. ಅದು ಬಿಟ್ಟು ಜೀವನದೊಳಗಂತ ಅದಕ್ಕೆ ಇದಕ್ಕೆ ಅಂತಂದೇನು ನಾವು ಜಗಳ ಮಾಡಿಲ್ಲ, ಮಾಡೋದನ್ನ ಇಲ್ಲ. ಯಾಕಂದ್ರೆ ನಮಗೆ ಒಬ್ರಿಗೊಬ್ರು ಹೊಂದಾಣಿಕೆ ಐತಿ. ಅವ್ರಿಗೆ ನನಗೇನು ಇಷ್ಟ ಆಗಿತ್ತು, ನನಗೇನು ನಾನು ಏನು ಮಾಡ್ಬೇಕಂತೀನಿ, ಅವ್ರು ಬೇಡ ಅನ್ನಂಗಿಲ್ಲ. ಅವ್ರು ಏನಾರು ಮಾಡ್ಬೇಕಾಗಿತ್ತು, ಅವರು ಜೀವನಕ್ಕೋಸ್ಕರ ಮಾಡ್ತಿರ್ತಾರೆ, ಮಕ್ಕಳ ಸಂಬಂಧ ಮಾಡ್ತಿರ್ತಾರೆ ಅಂತ ಅವ್ರು ಏನಾರು ಮಾಡಕತ್ತಿದ್ರೆ ನಾನು ಬೇಡ ಅನ್ನಂಗಿಲ್ಲ. ಹಿಂಗೆ ಹೊಂದಾಣಿಕೆ ಭಾಳ ಐತ್ರಿ ನಮಗೆ. ಹಿಂಗೆ ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಂಡ್ರೆ ಹೊಂದಾಣಿಕೆ ಹೋದ್ರೆ ಜಗಳ ಈ ಅಂದ್ರೆ ಏನೋ ಜಗಳ ಅಂತ ಕಾಮನ್ ಮನಸ್ತಾಪ ಏನೂ ಇರೋದಿಲ್ಲ. ಇರಂಗಿಲ್ಲ. ಮನೆಯೊಳಗೆ ಏನಪ್ಪಾ ಅಂತ ಹೇಳಿದ್ರೆ ಖುಷಿಯಾಗಿ ಸಂತೋಷವಾಗಿ ಏನಿರ್ತೈತಿ ಅದ್ರೊಳಗನ ಅಡ್ಜಸ್ಟ್ ಮಾಡ್ಕೊಂಡು ಒಬ್ರಿಗೊಬ್ರು ಹೊಂದ್ಕೊಂಡು ಜೀವನ ಮಾಡ್ಕೊಂಡು ಹೋದ್ರೆ ಆ ಜೀವನ ಹೆಂಗಪ್ಪ ಅಂತ ಹೇಳಿದ್ರೆ ಸಾಯೋವರೆಗೂ ಚೆನ್ನಾಗಿ ಸಂತೋಷವಾಗಿ ಇರ್ತೈತ್ರಿ. ನಮ್ಮ ಅಭಿಪ್ರಾಯ ಹೇಳಿತ್ತು. ಸೊ ಹಿಂಗೆ ಇದ್ರನ ಜೀವನ ಚಂದ ರೀ.
ಒಂದು ಇರ್ಲಿ ಇರ್ಲಿ ಏನ್ ಇರ್ತೈತೆ ಅದ್ರೊಳಗನ ಖುಷಿ ಪಟ್ಕೊಂಡ್ ಮಕ್ಳು ಗಂಡ ನಾವೆಲ್ಲರೂ ಮನೆಯೊಳಗೆ ಖುಷಿ ಆಗಿದ್ವಿ ಅಂದ್ರೆ ಅದ ಒಂದು ಸ್ವರ್ಗ ಸುಖ ಅಂತ ನನ್ನ ಅಭಿಪ್ರಾಯ ರೀ.